ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಎಲ್ಲ ಕಡೆ ಮಕ್ಕಳಿಗೆ ಮತ್ತು ಶಾಲೆಗಳಲ್ಲಿ ಮತ್ತು ಎಲ್ಲರಿಗೂ ಕೂಡ ಇದನ್ನ ಕೊಡಬೇಕು ಅಂತ ಒಂದು ಕ್ಯಾಂಪೇನ್ ನಡೀತಾ ಇದೆ. ಆದ್ರೆ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತೀವಿ ಮತ್ತು ನಮ್ಮ ಏನು ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮ್ ಅನ್ನ ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೇಳ್ತೀವಿ. ಬಟ್ ನಮ್ಮಲ್ಲಿ ಏನು ಯಾವುದೇ ರೀತಿಯ ಇದು ಹೊಸದಾಗಿ ಇದು ಕೇಂದ್ರ ಸರ್ಕಾರ ಒಂದು ಮಾಡೋದಕ್ಕೆ ಹೇಳಿದ್ದಾರೆ. ನಾವು ಕೂಡ ನಮ್ಮ ಇಲಾಖೆಯಿಂದ ಕೂಡ ಅದನ್ನ ತಗೊಳ್ತಕ್ಕಂಥದ್ದಕ್ಕೆ ಮಾಡ್ತೀವಿ. ಅಲ್ಲಿ ಅದ್ರ ಬಗ್ಗೆ ನನ್ಗೆ ಪೂರ್ತಿ ಮಾಹಿತಿ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಏನಾಗಿದೆಯೋ ಯಾವ ತರ ತಗೊಂಡಿದ್ದಾರೋ ನಾವು ಯಾಕಂದ್ರೆ ಮಾತ್ರೆ ಗುಣಮಟ್ಟ ಏನು ಅದು ನನಗೆ ಗೊತ್ತಿಲ್ಲ. ಅದರಿಂದ ಅದ್ರ ಬಗ್ಗೆ ನಾನು ಖಂಡಿತ ನಮ್ಮಲ್ಲಿ ಯಾವುದು ಆ ತರ ಒಂದು ಇನ್ಸಿಡೆಂಟ್ ಆಗಿಲ್ಲ. ನಮ್ಮ ಅಧಿಕಾರಿಗಳು ಅದನ್ನ ಏನಾದ್ರು ಎಚ್ಚರಿಕೆ ಕ್ರಮ ತಗೊಳ್ಬೇಕಾದ್ರೆ ತಗೊಳ್ತಾರೆ. ಬಟ್ ನಮ್ಮಲ್ಲಿ ಯಾವುದು ಆ ತರ ಇನ್ಸಿಡೆಂಟ್ ಇಲ್ಲ. ಅದಕ್ಕೆ ಅದನ್ನು ತಿಳ್ಕೊಳ್ಬೇಕಲ್ಲ. ಯಾಕಂದ್ರೆ ಸುಮ್ಮನೆ ನಾವು ಏನೋ ಹೇಳ್ಬಿಟ್ಟು ಗೊತ್ತಿಲ್ಲದೇನೆ ಮಾತಾಡಕ್ ಹೋಗ್ಬಾರ್ದು. ಅದು ಆ ಟ್ಯಾಬ್ಲೆಟ್ ಇಂದ ಆಗಿದೆಯಾ ಅಥವಾ ಬೇರೆ ಕಾರಣದಿಂದ ಏನಾದ್ರೂ ಆಗಿದೆಯಾ ಅದು ನೋಡ್ಕೊಂಡು ಆಮೇಲೆ ಹೇಳ್ಬೇಕಾಗ್ತದೆ. ನೋಡಿ, ರಾಷ್ಟ್ರೀಯ ಗೀತೆ ಕಡ್ಡಾಯ. ರಾಷ್ಟ್ರೀಯ ಗೀತೆ ಹಾಡುವಂತದ್ದು ಎಲ್ಲರೂ ಅಭಿಮಾನದಿಂದ ಹಾಡ್ತಾರೆ. ಭಾರತೀಯ ಜನತಾ ಪಕ್ಷ ಇವತ್ತು ವಂದೇ ಮಾತರವನ್ನು ಕೂಡ ದೇಶದ ಒಡಕು ಸೃಷ್ಟಿ ಮಾಡೋದಕ್ಕೆ ಅವರು ಪ್ರಯತ್ನ ನಡೆಸ್ತಾ ಇರ್ತಕ್ಕಂಥ ಖಂಡನೀಯ. ವಂದೇ ಮಾತರಂ ಕಾಂಗ್ರೆಸ್ ವಿರೋಧ ಇತ್ತು ಅಂತಲೂ ಕೂಡ ಅಪಪ್ರಚಾರ ಮಾಡ್ತಾರೆ. ವಂದೇ ಮಾತರಂ ಹಾಡು ಬಗ್ಗೆ ನೆಹರು, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ ಅವರ ಒಂದು ಹಾಡನ್ನ ಯಾವ ಸ್ಟ್ಯಾನ್ಸ ತಗೋಬೇಕು, ಯಾವ ರೀತಿ ಇದನ್ನ ಹಾಡಬೇಕು ಅಂತ ಅವತ್ತೇ ಡಿಸ್ಕಸ್ ಆಗಿದೆ. ಇದ್ರ ಬಗ್ಗೆ ಯಾಕೆಂದ್ರೆ ಬಿಜೆಪಿ ಅವರಿಗೆ ಸಬ್ಜೆಕ್ಟ್ ಡೈವರ್ಟ್ ಮಾಡಬೇಕು. ಅವ್ರಿಗೆ ಜನರಿಗೆ ಯಾವಾಗಲೂ ಕೂಡ ಎಲ್ಲೋ ಒಂದ್ ಕಡೆ ಒಡಕನ್ನು ಸೃಷ್ಟಿ ಮಾಡಿ ಏನೋ ಇವರು ದೇಶ ಪ್ರೇಮ ಅಂತ ಹೇಳಿದ್ರೆ RSS ಬಿಜೆಪಿ ಅದಲ್ಲ. ದೇಶ ಪ್ರೇಮ ಎಲ್ರಿಗೂ ಇದೆ. ನೀವು ಕಡ್ಡಾಯ ಮಾಡುವಂಥದ್ದು, ಈ ತರ ಹೇಳಿಸುವಂಥದ್ದು, ಅದು ಇಷ್ಟೆಲ್ಲ ಪೂರ್ತಿ 6 ಸ್ಟ್ಯಾನ್ಸ ಓದಬೇಕು ಅಂತ ಹೇಳುವಂಥದ್ದು, ಇದೆಲ್ಲ ಅನಾವಶ್ಯಕವಾಗಿ ಜನರಲ್ಲಿ ಒಡಕು ಸೃಷ್ಟಿ ಮಾಡತಕ್ಕಂಥ ಪ್ರಯತ್ನ. ವಂದೇ ಮಾತರಂ ಅಭಿಮಾನ ನಮ್ಗೆಲ್ರಿಗೂ ಇದೆ, ಯಾರಿಗಿಲ್ಲ ಹೇಳಿ? ನೀವು ಪ್ರಶ್ನೆ ಮಾಡೋದ್ರಿಂದ ಈಗ ಅನುಮಾನವನ್ನು ಸೃಷ್ಟಿ ಮಾಡೋರೇ ನೀವು, ಅದ್ರ ಗೊಂದಲ ಸೃಷ್ಟಿ ಮಾಡೋರೇ ನೀವು. ಅನಾವಶ್ಯಕವಾಗಿ ಪಾರ್ಲಿಮೆಂಟ್ ಅಲ್ಲಿ 2 ದಿವಸಗಳ ಚರ್ಚೆ ಯಾಕೆ ಮಾಡಿಸಿದ್ರಿ ಈ ವಿಷಯದ ಬಗ್ಗೆ? ಸೊ ಇದೆಲ್ಲ ಏನ್ ತೋರಿಸುತ್ತೆ ಹೇಳಿದ್ರೆ, ಇವರಿಗೆ ಸಮಾಜದಲ್ಲಿ ಒಂದು ಸಮಾಧಾನ ಇರಬಾರ್ದು. ಸಮಾಜದಲ್ಲಿ ಯಾವಾಗಲೂ ಕೂಡ ಒಂದು ಘರ್ಷಣೆ ಇರಬೇಕು. ಆ ಘರ್ಷಣೆಯ ಲಾಭವನ್ನು ನಾವು ಪಡ್ಕೋಬೇಕು ಅಂತ ಇವರ ಒಂದು ಅಜೆಂಡಾ, ಅದು RSS ಅಜೆಂಡಾ. ಈ ಸಮಾಜವನ್ನು ಒಡಕು ಸೃಷ್ಟಿ ಮಾಡುವಂತ ಅಜೆಂಡಾ ಇದೆಲ್ಲ, ಇದನ್ನ ನಾನು ಖಂಡಿಸ್ತೀನಿ. ಶಾಸಕರು ಬಜೆಟ್ ಸಂದರ್ಭದಲ್ಲಿ ವಿದೇಶ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಸರ್, ಇದು ಒಂದಷ್ಟು ಗೊಂದಲ ಸೃಷ್ಟಿ ಮಾಡ್ತಾರೆ. ನನಗೆ ಗೊತ್ತಿಲ್ಲಪ್ಪ ಅದು ಯಾವ ಪ್ರವಾಸದಲ್ಲಿ ಹೋಗ್ತಾರೆ, ನನಗೆ ಪೂರ್ತಿ ಮಾಹಿತಿ ಇಲ್ಲ. ಶಾಸಕರು ಯಾವ ಬೇಕಾದ್ರೂ ಹೋಗ್ಬೋದು, ಅಧಿವೇಶನ ಸಮಯದಲ್ಲಿ ಪರ್ಮಿಷನ್ ತಗೊಂಡ್ ಬೇಕಾದ್ರೂ ಹೋಗ್ಬೋದು. ಅಟೆಂಡೆನ್ಸ್ ಎಷ್ಟಿರ್ಬೇಕು ಅಷ್ಟ ಅಟೆಂಡೆನ್ಸ್ ಇರಬೇಕಾಗ್ತದೆ. ಏನಾದ್ರೂ ಅಟೆಂಡೆನ್ಸ್ ಇರಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಅವರು ಪತ್ರ ಬರೆದು ಪರ್ಮಿಷನ್ ತಗೊಳ್ಬೇಕಾಗ್ತದೆ. ಇಲ್ಲ ನಾನು ವಿಚಾರಿಸ್ತೀನಿ. ಯಾಕಂತ ಹೇಳಿದ್ರೆ ನಾನು ಈಗಲೇ ಏನು ಹೇಳಕ್ ಹೋಗಲ್ಲ. ಆದ್ರೆ ಖಂಡಿತ ಪರಿಶೀಲನೆ ಮಾಡ್ತೀವಿ. ಆ ಟ್ಯಾಬ್ಲೆಟ್ ಇಂದ ಆಗಿದೆಯಾ, ಏನಾಗಿದೆ, ನಮ್ಮಲ್ಲಿ ಏನ್ ಸರಬರಾಜು ಆಗಿದೆ ಅದನ್ನು ಕೂಡ ತಪಾಸಣೆ ಮಾಡಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.